ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಗುರುದೇವ ಕರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಟಿಸ್ ಮಾಡೋಣ ಅಂತ ಹೇಳಿದ್ರೆ ಬೈಜಿಕ ವಿದಳನ ಮತ್ತು ಸಮ್ಮಿಲನ ಕ್ರಿಯೆಗಳು. ಓಕೆ, ಹಂಗಂದ್ರೆ ಏನು ಸರ್, ಯಾವ ರೀತಿ ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ಬೋದು, ನೋಟಿಸ್ ಮಾಡ್ತಾ ಬರೋಣ. ಓಕೆ, ಸೊ ಸಾಮಾನ್ಯವಾಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಬೈಜಿಕ ಕ್ರಿಯೆಗಳು, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಹೇಳಿ. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತೇಳಿ ನೋಟಿಸ್ ಮಾಡ್ತಾ ಬರೋಣ. ಏನಿದೆ ನ್ಯೂಕ್ಲಿಯಸ್ ರಿಯಾಕ್ಷನ್ಸ್, ಯಾವ ರೀತಿ ಅವುಗಳನ್ನು ಹೇಳ್ತಾ ಹೋಗ್ಬೋದು, ನೋಟಿಸ್ ಮಾಡ್ತಾ ಬರೋಣ. ಓಕೆ, ಬೈಜಿಕ ಕ್ರಿಯೆ ನಡೆಯೋದೇ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಅಸ್ಥಿರ ಧಾತುಪ. ಓಕೆ, ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಅನ್ಸ್ಟೇಬಲ್ ಎಲಿಮೆಂಟ್. ಅಸ್ಥಿರ ಧಾತು, ಅಸ್ಥಿರ ಧಾತು, ಅನ್ಸ್ಟೇಬಲ್ ಎಲಿಮೆಂಟ್ ಅಂತ ಕರಿತೀವಿ. ಇದು ಮೊದಲೇ ಅಸ್ಥಿರ. ಕಾರಣ ಏನು ಅಂದರೆ ನ್ಯೂಟ್ರಾನ್ಗಳ ಸಂಖ್ಯೆ ಅಧಿಕವಾಗಿ ಏನಾಗ್ಬಿಡುತ್ತೆ ಅಂದರೆ ಅಸ್ಥಿರವಾಗಿರುತ್ತೆ. ಇದಕ್ಕೊಂದು ನ್ಯೂಟ್ರಾನ್ ಕಣದಿಂದ ಅಥವಾ ಗಾಮಾ ಪಾರ್ಟಿಕಲ್, ಇಟ್ ಇಸ್ ಆಲ್ಸೋ ನ್ಯೂಟ್ರಾನ್ ಪಾರ್ಟಿಕಲ್, ಓಕೆ, ಡಿಕ್ಕಿ ಹೊಡಿಸಿದ್ವಿ ಅಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅಸ್ಥಿರಕ್ಕೆ ಒಳಗಾಗಿ ಏನು ಮಾಡಿಬಿಡುತ್ತೆ ಅಂತ ಹೇಳಿದ್ರೆ ಅಪಾಯಕಾರಿ ವಿಕಿರಣಗಳನ್ನು ಉತ್ಪನ್ನವಾಗಿ ನೀಡುತ್ತೆ. ಓಕೆ, ಕನಿಷ್ಠ 3 ನ್ಯೂಟ್ರಾನ್ಸ್ಗಳನ್ನು ನೀಡುವುದರ ಜೊತೆಗೆ ಏನು ಮಾಡುತ್ತೆ ಅಂದರೆ ಉಷ್ಣ ಶಕ್ತಿಯನ್ನು ನೀಡುತ್ತದೆ. ಗೊತ್ತಲ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಉಷ್ಣ ಶಕ್ತಿ, ಹೀಟ್ ಎನರ್ಜಿ ಅಂತ ಕರಿತೇವೆ. ಹಾಗಾದರೆ ನಾವೆಲ್ಲ ಇಲ್ಲಿ ನೋಟಿಸ್ ಮಾಡುವ ಹಾಗೆ an unstable element, unstable element. When we call it as unstable element, all radioactive elements or F block elements called unstable element because number of neutrons are more. Okay, so only we call it as unstable, instability. Okay, unstable, when we call it as unstable, suppose the number of neutrons are more, definitely the spontaneous emission of radiation without any catalyst ಅಥವಾ ಮಧ್ಯವರ್ತಿ ಅಂತ ಕರಿತೇವೆ. ಸೊ ವಿತೌಟ್ ಎನಿ ಕೆಟಲಿಸ್ಟ್ ದೇ ಕಂಟಿನ್ಯೂಸ್ಲಿ emit the dangerous radiations like alpha, beta, gamma radiations. Okay, such we call it as unstable element. Okay, when bombarded by one number of neutron or gamma particle, it get more unstable, which gives their products. These were called as products, two dangerous products. Okay, so along with 3 number of neutron and big amount of energy, that is heat energy. ಓಕೆ, ಮೇನ್ ಉದ್ದೇಶ ಏನಾಗಿರುತ್ತೆ ಅಂದರೆ ನಮ್ಮದು ಉಷ್ಣ ಶಕ್ತಿಯನ್ನು ಪಡೆಯುವುದು. ಹಾಗಾದರೆ ಇದೊಂದು ಚೈನ್ ರಿಯಾಕ್ಷನ್ನ, 100% ಚೈನ್ ರಿಯಾಕ್ಷನ್. ಓಕೆ, ಒಂದು ನ್ಯೂಟ್ರಾನಿಂದ ಎಷ್ಟು ಬಂದಿದೆ? ಒಂದು ನ್ಯೂಟ್ರಾನಿಂದ 3 ನ್ಯೂಟ್ರಾನ್ಗಳು ಬಂದಿದ್ದಾವೆ. ಪ್ರತಿ ಹಂತದಲ್ಲೂ ಮತ್ತೋಗಿ ಇದನ್ನು ಕರಗೋವರೆಗೆ ಏನು ಮಾಡ್ತವೆ? ಮತ್ತೆ 3 ನ್ಯೂಟ್ರಾನ್ಸ್ಗಳನ್ನು ನೀಡೋದಕ್ಕೆ ಶುರು ಮಾಡ್ತವೆ. ಮತ್ತೆ 3 ನ್ಯೂಟ್ರಾನ್ಸ್ಗಳನ್ನು ನೀಡೋದಕ್ಕೆ ಶುರು ಮಾಡ್ತವೆ. 1 ಇದ್ದಿದ್ದು 3, 3 ಇದ್ದಿದ್ದು 9, 9 ಇದ್ದಿದ್ದು 27, 27 ಇದ್ದಿದ್ದು 81. ಹೀಗೆ ಮಲ್ಟಿ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಇದನ್ನು ನಿಯಂತ್ರಣ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಅದಕ್ಕೇನು ಮಾಡಿಬಿಡ್ತೇವೆ ಗೊತ್ತಾ? ಭಾರಜಲ, ಗ್ರಾಫೈಟ್, ನೀರನ್ನು ಬಳಕೆ ಮಾಡಿ ನಿಯಂತ್ರಣ ಮಾಡಲಾಗುತ್ತೆ. ಅಣುವಿದ್ಯುತ್ ಸ್ಥಾವರ ಬೆಸ್ಟ್ ಎಕ್ಸಾಂಪಲ್. ಅಣುವಿದ್ಯುತ್ ಸ್ಥಾವರ, ಅಣುವಿದ್ಯುತ್ ಸ್ಥಾವರದಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ನಿಯಂತ್ರಣ ಮಾಡ್ತೀವಿ. ಅಣುಬಾಂಬ್ಗಳಲ್ಲಿ ನಿಯಂತ್ರಣ ಮಾಡಲ್ಲ. ಓಕೆ, ಅದು ವಿದಳನ ಕ್ರಿಯೆ ಆಗಿರುತ್ತೆ. ಮತ್ತು ಜಲಜನಕದ ಬಾಂಬ್ ಮತ್ತು ಇನ್ನಿತರ ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಅನಿಯಂತ್ರಿತ ಬೈಜಿಕ ಕ್ರಿಯೆ ಆಯಿತು. ಬಟ್ ಇದನ್ನು ಸಮ್ಮಿಲನ ಕ್ರಿಯೆ ಅಂತೇಳಿ ಮಾತಾಡ್ತೀವಿ. ಹಾಗಾದರೆ ನಾವಿಲ್ಲಿ ವಿದಳನ ಕ್ರಿಯೆ ಎಂದರೆ ವಿದಳನ ಕ್ರಿಯೆ, ಫಿಷನ್ ರಿಯಾಕ್ಷನ್. ಫಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನಿದು ಫಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಒನ್ ನಂಬರ್ ಆಫ್, ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಒಂದು ಅಸ್ಥಿರ ಧಾತುವನ್ನು ತಗೊಳ್ತಾ ಇದ್ದೀವಿ. ಓಕೆ, ಯಾವುದಾದ್ರು ಅಸ್ಥಿರ ಧಾತು ಅಂತ ಹೇಳಿದ್ರೆ ಯುರೇನಿಯಂ 235, 92. ಇದನ್ನು ನ್ಯೂಟ್ರಾನ್ ಕಣದಿಂದ ಏನು ಮಾಡ್ತೀವಿ? ಡಿಕ್ಕಿ ಹೊಡಿಸ್ತೀವಿ. ಅವಾಗೇನಾಗಿರುತ್ತೆ? ಇನ್ನೂ ಹೆಚ್ಚಿನ ಅಸ್ಥಿರಕ್ಕೆ ಒಳಗಾಗಿ 236, 92, 35 + 1 36, 92 + 1 92. ಇನ್ನು ಡೇಂಜರಸ್ ರೇಡಿಯೇಷನ್ಸ್ಗಳನ್ನು ಬಿಡುಗಡೆ ಮಾಡುವ ಬೇರಿಯಂ ಮತ್ತು ಕ್ರಿಪ್ಟಾನ್ಗಳನ್ನು ನೀಡುವುದರ ಜೊತೆ ಕನಿಷ್ಠ 3 ನ್ಯೂಟ್ರಾನ್ ಮತ್ತು
ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು. ಈ ರಿಯಾಕ್ಷನನ್ನು, ಇಂತಹ ರಿಯಾಕ್ಷನ್ಸ್ಗಳನ್ನು ನಾವು ಎಲ್ಲೆಲ್ಲಿ ಬಳಕೆಯಲ್ಲಿ ತರಬಹುದಪ್ಪ ಅಂತ ಹೇಳಿದ್ರೆ ಅಣು ಬಾಂಬ್, ಇನ್ನೊಂದು ಅಣು ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ ಅಂತೇಳಿ ನೋಡ್ತೇವೆ. ಓಕೆ, ಸೊ ಎರಡರಲ್ಲೂ ನಾವೇನು ಮಾಡ್ತೀವಿ ಟೆಸ್ಟ್ ಮಾಡ್ಬೋದು. ಹಾಗಾದರೆ ಭಾರತದಲ್ಲಿರುವ ಅಣುವಿದ್ಯುತ್ ಸ್ಥಾವರಗಳು ಅಂತೇಳಿ ಬಂದಾಗ ಏನೇನಾಗಿರ್ತದೆ? ಅಣುವಿದ್ಯುತ್ ಸ್ಥಾವರಗಳು ಅಂತೇಳಿ ಬಂದಾಗ ಕಡಿಮೆ ನಾವೆಲ್ಲ ನೋಟಿಸ್ ಮಾಡುವಾಗೆ 7 ಅಂತ ನೋಟಿಸ್ ಮಾಡ್ತೀವಿ, ಹೌದಾ? ಯಾವುದಾದಿದೆ? ತಾರಾಪುರ ನೋಡ್ತೀವಿ, ಹೌದಾ ಇಲ್ಲೋ? ತಾರಾಪುರ, ರಾವತ್ ಭಟ್ ಅಥವಾ ರಾಣಾ ಪ್ರತಾಪ್ ಸಾಗರ. ರಾಣಾ ಪ್ರತಾಪ್ ಸಾಗರ. ಮೂರನೇದಾಗಿ ಕಲ್ಪಕಂ, ನರೋರ, ಉತ್ತರ ಪ್ರದೇಶ್, ನರೋರ ಉತ್ತರ ಪ್ರದೇಶ, ಕಕ್ರಾಪುರ, ಕೈಗ, ಕೂಡಂಕುಲಂ. ಗೊತ್ತಲ್ಲಿ ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತವೆ. 1180 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 1400 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, ನೆಕ್ಸ್ಟು 440 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 440 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 440 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 880 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 2000 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇತ್ತೀಚೆಗೆ ಪ್ರಶ್ನೆ ಏನು ಗೊತ್ತಾ? 2402 PSI ಪೋಸ್ಟ್ ಏನು ಅಂತ ಕೇಳಿದ್ರೆ 24ರಲ್ಲಿ ಕೇಳಿದ್ದು ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಅತಿ ಹೆಚ್ಚಾಗಿ ವಿದ್ಯುತ್ತನ್ನು ಈ ಮೂಲದಿಂದ ಪಡೆಯಲಾಗುತ್ತದೆ. ಇಷ್ಟರಲ್ಲೂ ನೋಡಿದ್ರೆ ಕೂಡಂಕುಲಂ, ತಮಿಳುನಾಡಿನ ಕೂಡಂಕುಲಂ. ತಮಿಳುನಾಡಲ್ಲೇ ಎರಡಿದಾವೆ, ಯಾವುದ್ಯಾವುದು? ಕಲ್ಪಕಂ ಮತ್ತು ತಮಿಳುನಾಡು. ಇವೆರಡನ್ನು ನಾವು ನೋಡ್ತೀವಿ. APJ ಅಬ್ದುಲ್ ಕಲಾಂ ಅವರು 2013ರಲ್ಲಿ ಏನು ಮಾಡ್ತಾರೆ? ಇದನ್ನು ಲೋಕಾರ್ಪಣೆ ಮಾಡ್ತಾರೆ. ದೊಡ್ಡ ಮಟ್ಟಕ್ಕೆ ಕರೆಂಟನ್ನು ಉತ್ಪಾದನೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಧನದ ಕೊರತೆ. ನಮ್ಮಲ್ಲೆಲ್ಲ ಥೋರಿಯಂ ಸಿಗ್ತದೆ, ಬಟ್ ಈ ಥೋರಿಯಂನ ಬಳಕೆ ಮಾಡಿ ಅಣುವಿದ್ಯುತ್ ಸ್ಥಾವರದಲ್ಲಿ ನಾವು ಏನು ಮಾಡೋದಕ್ಕಾಗಲ್ಲ, ಆ ಎನರ್ಜಿನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಹೊರ ರಾಷ್ಟ್ರಗಳಲ್ಲಿ ಥೋರಿಯಂ ಬಳಸ್ತಾರೆ. ನಮ್ಮ ಭಾರತ ದೇಶದಲ್ಲಿ ಯುರೇನಿಯಂ ಸಿಗಂಗಿಲ್ಲ, ಥೋರಿಯಂ ಸಿಗುತ್ತೆ, ಯುರೇನಿಯಂ ಸಿಗಂಗಿಲ್ಲ. ಹಾಗಾಗಿ ಅಷ್ಟು ದಿನ ಏನು ಮಾಡ್ತಾಯಿದ್ರು? ಆಮದು ಮಾಡ್ಕೊಳ್ತಾ ಇದ್ವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಬಟ್ ಏನಾಯಿತು, ಇದರ ಕಾಸ್ಟ್ ಯಾವಾಗ ಜಾಸ್ತಿ ಆಯಿತೋ ಅವಾಗೇನು ಮಾಡ್ತಾರೆ ಗೊತ್ತಾ? ಇಂಧನದ ಮೂಲವಾಗಿ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇರೋದೀಗ ಕಲ್ಲಿದ್ದಿಲು ಅಂತೇಳಿ ನೋಡ್ತೇವೆ. ಮತ್ತು ಇವುಗಳನ್ನೆಲ್ಲವೂ ಎಲ್ಲಿಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಭಾರತದಲ್ಲಿ ನಾವು ಎಲ್ಲೆಲ್ಲಿ ನೀರಿನ ಅಂಶ ಇರ್ತದೋ ಅಲ್ಲಿ ಮಾತ್ರ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವುಗಳನ್ನು ಏನು ಮಾಡ್ತಾ ಇದ್ದೀವಿ? ಓಕೆ, ಸೊ ಈ ರೀತಿ ಸಾರಿ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಸಾಧ್ಯವಾದಷ್ಟು ನಾನು ಅದನ್ನು ಪಾಯಿಂಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಮತ್ತು ಇಲ್ಲಿ ಉತ್ತರ ಪ್ರದೇಶ ಅಂತೇಳಿ ನೋಡ್ತೇವೆ, ಮಹಾರಾಷ್ಟ್ರದಲ್ಲಿ ನಾವು ನೋಡ್ತೇವೆ, ಮತ್ತು ಕರ್ನಾಟಕದಲ್ಲಿ 4 ಆಯಿತು, 4 ಮತ್ತು 5 ನರೋರ ಉತ್ತರ ಪ್ರದೇಶ್ ಇಲ್ಲಿ. ಓಕೆ, ಒಟ್ಟು 7 ಅಣುವಿದ್ಯುತ್ ಸ್ಥಾವರಗಳನ್ನು ಬರೀ ನೀರು ರನ್ ಆಗುವಂಥವು, ಎಲ್ಲೆಲ್ಲಿದಾವಲ್ಲ ನೀರು ರನ್ ಆಗ್ತಾವಲ್ಲ ಅಲ್ಲೆಲ್ಲ ಓಕೆ ಪ್ಲೇಸ್ಮೆಂಟ್ ಕೊಡಲಾಗಿದೆ. ಓಕೆ, ನೀರು ಇರುವಂತಹ ಜಾಗಗಳಲ್ಲಿಯೇ ನಾವೇನು ಮಾಡ್ತಾ ಹೋಗಿದ್ದೀವಿ ಅಂದರೆ ಇವುಗಳನ್ನು ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ. ಓಕೆ, 4 ಇನ್ನೊಂದು ಆಗಬೇಕಲ್ಲ, ಇನ್ನೊಂದು ಹೌದು, ನರೋರ ಉತ್ತರ ಪ್ರದೇಶ್, ಕಕ್ರಾಪುರ, ಕೈಗ, ಕೂಡಂಕುಲಂ, ತಮಿಳುನಾಡಲ್ಲೇ 2 ಅಲ್ವಾ? ಹೌದು, ತಮಿಳುನಾಡಲ್ಲಿ 2 ಇದೆ. ಓಕೆ, ಈ ರೀತಿ ನಾವೇನು ಮಾಡ್ತೀವಿ, ನೀರಿರುವಂತಹ ಸ್ಥಳಗಳಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ
ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಎಲ್ಲಿ ನೀರಿರೋ ಪ್ರದೇಶದಲ್ಲಿ ಪ್ಲೇಸ್ಮೆಂಟ್ ಕೊಟ್ಟಿದ್ದೇವೋ ಏನಾದರೂ ಸ್ಫೋಟಗೊಂಡರೆ ಅವಘಡಗಳು ಸಂಭವಿಸಿದರೆ ನಮ್ಮನ್ನು ಕಾಪಾಡಲಿ, ರೇಡಿಯೇಷನ್ ಟೂ ಹೈಲಿ ಡೇಂಜರಸ್ ರೇಡಿಯೇಷನಿಂದ ನಮ್ಮನ್ನು ಕಾಪಾಡಲಿ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈಗ ಯಾವುದು ಅಂದರೆ ಬೈಜಿಕ ವಿದಳನ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತೇಳಿ. ಏನಿದೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅಂದರೆ ಹಗರ ಧಾತುಗಳು, ಗೊತ್ತಿಲ್ಲ ಸ್ನೇಹಿತರೆ, ಹಗರ ಧಾತುಗಳು ಯಾವ್ದಾಗಿರುತ್ತೆ, ಡ್ಯೂಟೇರಿಯಂಗಳು ಅಂತ ಕರಿತೀವಿ. ಓಕೆ, ಡ್ಯೂಟೇರಿಯಂ ಅಂತ ನೋಟಿಸ್ ಮಾಡ್ತೀವಿ. ಹಗರ ಧಾತುಗಳು ಏನು ಮಾಡ್ತವೆ ಅಂದರೆ ಅತಿ ಹೆಚ್ಚಿನ ತಾಪದಲ್ಲಿ ಮೋರ್ ದ್ಯಾನ್ 10 ಕೆಲ್ವಿನ್ ತಾಪದಲ್ಲಿ ಓಕೆ ಏನು ಮಾಡ್ತವೆ ಅಂದರೆ ಹೀಲಿಯಂ. ಓಕೆ, ಯಾವುದೇ ಅಪಾಯಕಾರಿ ಧಾತು ಅಪಾಯವಿಲ್ಲದ ಹೀಲಿಯಂನ ನೀಡುವುದರ ಜೊತೆಗೆ ಉಷ್ಣಶಕ್ತಿ ಎಷ್ಟು ಇರುತ್ತದೆ ಗೊತ್ತೇನು, 100 ಪಾಲು. ಯಾರಿಗೆ 100 ಪಾಲು? ಮೋರ್ ದ್ಯಾನ್ 100 ಟೈಮ್ಸ್ ಆಫ್ ಫಿಷನ್ ರಿಯಾಕ್ಷನ್. ಇದಕ್ಕಿಂತಲೂ 100 ಪಟ್ಟು ದೊಡ್ಡ ಮಟ್ಟಕ್ಕೆ ಏನು ಮಾಡ್ತದೆ ಅಂದರೆ ಶಕ್ತಿ ಬಿಡುಗಡೆ ಆಗುತ್ತೆ ಪರ್ ಸೆಕೆಂಡಿಗೆ. ನಾನು ಹೇಳ್ತಾ ಇರೋದು ಮಾನವ ಕೇವಲ 20% ಯೂಸ್ ಮಾಡ್ತಾ ಇದ್ದಾನೆ. ಯಾವುದರಿಂದ? ಸೂರ್ಯ. ಈ ಕ್ರಿಯೆ ನಡೆಯೋದು ಯಾವರಲ್ಲಿ? ಸೂರ್ಯನಲ್ಲಿ ಮತ್ತು ನಕ್ಷತ್ರದಲ್ಲಿ. ಇದನ್ನು ಬಿಟ್ಟರೆ ಸೂರ್ಯ ಮತ್ತು ನಕ್ಷತ್ರ, ಇದನ್ನು ಬಿಟ್ಟರೆ ಹೈಡ್ರೋಜನ್ ಬಾಂಬ್ ಅಂತೇಳಿ ಕರಿತೀವಿ. ಹೈಡ್ರೋಜನ್ ಬಾಂಬ್ಗಳಲ್ಲಿ ಈ ಕ್ರಿಯೆ ನಡೆಯುತ್ತೆ. ಇಷ್ಟು ಏನು ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡಬಹುದಾದದ್ದು ಗೊತ್ತಿರಲಿ. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಬೈಜಿಕ ವಿದಳನ ಮತ್ತು ಸಮ್ಮಿಲನ ಕ್ರಿಯೆಗಳಲ್ಲಿ ನೋಟಿಸ್ ಮಾಡ್ಬೋದು. ಎಕ್ಸಾಮಲ್ಲಿ ಗ್ಯಾರಂಟಿ ಟಾಪಿಕ್ಸ್ ಇವೆಲ್ಲ. ಓಕೆ, ತುಂಬ ಚೆನ್ನಾಗಿ ಏನು ಮಾಡ್ತಾ ಇದ್ದಾನೆ, ಪ್ರಶ್ನೆಗಳನ್ನು ಇದರ ಮೇಲೆ ಕೇಳ್ತಾ ಬರ್ತಾರೆ. ಗೊತ್ತಿರಲಿ, ಭಾರತದ ಅಣುವಿದ್ಯುತ್ ಸ್ಥಾವರಗಳು ಎಷ್ಟಿದ್ದಾವೆ ಮತ್ತು ಮೊದಲ ಅಣುವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರೆ, ಸೊ ಮೊದಲ ಅಣುವಿದ್ಯುತ್ ಸ್ಥಾವರ ಯಾವುದು ಅಂದರೆ ಈ ಲಿಸ್ಟಲ್ಲಿ ಏನಾದರೂ ತಾರಾಪುರ ಇತ್ತು ಅಂದರೆ 100% ತಾರಾಪುರ. ಇದನ್ನು ಬಿಟ್ಟು ಏನಾದರೂ ಅಪ್ಸರಾ ಅಂತ ಲಿಸ್ಟಲ್ಲಿತ್ತು ಅಂದರೆ 2019 PSI ಕ್ವಶನು ಅಪ್ಸರಾ. ಓಕೆ, 1956ರಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಅನ್ನೋರು ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ಈ ಅಪ್ಸರವನ್ನು ನಮ್ಮ ಭಾರತಕ್ಕೆ ಏನು ಮಾಡ್ತಾರೆ, ಪ್ರಯೋಗಾರ್ಥಕವಾಗಿ ಸ್ಟಾರ್ಟ್ ಮಾಡ್ತಾರೆ. 100% ಸಕ್ಸಸ್ಫುಲ್ ಆಗಿಬಿಡುತ್ತೆ. ಓಕೆ, 100%. ಓಕೆ, ಇವರೆಲ್ಲ 100% ಹುಟ್ಟಿರೋದೇ ನಮ್ಮ ದೇಶದಲ್ಲಿ 100%. APJ ಅಬ್ದುಲ್ ಕಲಾಮು, ಬಾಬಾ ಅವರು. ಓಕೆ, ಇವರೆಲ್ಲ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಗಳು, ತಲೆಗಳು. ಓಕೆ, ಸೊ ನಾವು ಎಲ್ಲೂ ನಾವು ನೋಡಲ್ಲ, ಗೊತ್ತಿರಲಿ. ನಮ್ಮಲ್ಲೆಲ್ಲ ಹೆಂಗೆ ಅಂತೇಳಿದ್ರೆ ಈ ಹಿಂದೂ ರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾವತ್ತೂ ಭಾವನೆ ಬರಲಿಲ್ಲ. ಈ ಓಟಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಹೋಲೈಕೆ ಮಾಡೋದು, ಅವರಿಗೆ ಹೋಲೈಕೆ ಮಾಡಿ ನಮ್ಮ ಮೇಲೆ ಏನು ಮಾಡೋದು, ಬೇರೆ ರೀತಿಯಾದ ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ಸ್ಗಳನ್ನು ತರುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಲೆಟ್ ಇಟ್. ಓಕೆನಾ, ನಾವು ಗುರಿಯ ಕಡೆಗೆ ಇರೋಣ. ನಮ್ಮದು ಏನೇ ಇದ್ದರೂ ಅಪಾಯಿಂಟ್ಮೆಂಟ್ ಕಡೆಗೆ ನಮ್ಮ ಗುರಿ ಇರ್ತದೆ, ಅದರ ಕಡೆಗೆ ಹೆಚ್ಚು ಗಮನ ಹರಿಸಿ ದಯವಿಟ್ಟು. ಓಕೆ, ಬಿಟ್ಟು ಬಿಡೋಣ ಇಂಥವುಗಳನ್ನೆಲ್ಲ ಬಿಟ್ಟು. ಓಕೆ, ಸರಿಯಾದ ಕ್ರಮದಲ್ಲಿ ಓದಿದ್ರೆ 100% ಏನಾಗ್ತೀವಿ ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಆಗ್ತೀವಿ. ಓಕೆ, ಪ್ರಶ್ನಾವಳಿಯ ಸಮಯ. ಅಣುವಿದ್ಯುತ್ ಸ್ಥಾವರ. ಒಂದು ಡ್ಯಾಶ್ ಕೊಟ್ಟು ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾನೆ ಏನಂತ ಅಂತ ಹೇಳಿದ್ರೆ, ಏನು ಕೊಟ್ಟಿದ್ದಾನೆ ಗೊತ್ತಾ ಇಲ್ಲಿ? ಸೊ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎ ಬೈಜಿಕ ವಿದಳನ ಕ್ರಿಯೆ, ಬಿ ಬೈಜಿಕ ಸಮ್ಮಿಲನ ಕ್ರಿಯೆ, ಸಿ ಅನಿಯಂತ್ರಿತ
ಬೈಜಿಕ ಕ್ರಿಯೆ. ಡಿ ಯಾವುದೂ ಅಲ್ಲ. ಹೇಳ್ತೀರಾ? ಅಣುವಿದ್ಯುತ್ ಸ್ಥಾವರದಲ್ಲಿ ನಡೆಯುವಂಥ ಕ್ರಿಯೆ ಯಾವುದು ಅಂತ ಕೇಳ್ತಾವ್ರೆ. ಯಾವುದಾಗಿರುತ್ತೆ? ಬೈಜಿಕ ವಿದಳನ ಕ್ರಿಯೆ ಆಗಿರುತ್ತೆ. ಸಮ್ಮಿಲನ ಅಲ್ಲ, ಅನಿಯಂತ್ರಣ ಅಲ್ಲವೇ ಅಲ್ಲ. ಓಕೆ, ಸೊ ಇವೆರಡು ನಡೆಯೋದೆಲ್ಲಿ ಅಂತ ಹೇಳಿದ್ರೆ ಅನಿಯಂತ್ರಣ ಮತ್ತು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತೇಳಿ ಬಂದಾಗ ಸೂರ್ಯನಲ್ಲಿ ನಡೆಯುತ್ತೆ ಮತ್ತು ನಕ್ಷತ್ರಗಳಲ್ಲಿ ನಡೆಯುತ್ತೆ. ಇದನ್ನು ಬಿಟ್ಟರೆ ಹೈಡ್ರೋಜನ್ ಬಾಂಬ್ಗಳಲ್ಲಿ ನಡೆಯುತ್ತೆ. ಓಕೆ, ಹೈಡ್ರೋಜನ್ ಬಾಂಬ್ಗಳಲ್ಲಿ ನಡೆಯುತ್ತೆ. ಓಕೆ, ಸೊ ವಿದಳನ ಕ್ರಿಯೆ ಎಂಬುದು ಅಣುಬಾಂಬು ಹೌದು. ಓಕೆ, ಇದನ್ನು ಇಲ್ಲಿಗೂ ಸೇರಿಸ್ತೇವೆ. ಬೈಜಿಕ ಅನಿಯಂತ್ರಣ ಕ್ರಿಯೆಗೂ ಸಹಿತ ಅಣುಬಾಂಬ್ ಅಂತ ಹೇಳಬಹುದು. ಆದರೆ ಇಲ್ಲಿ ನಡೆಯುವ ಕ್ರಿಯೆ ಯಾವುದು ಅಂತೇಳಿ ಬಂದರೆ ಬೈಜಿಕ ವಿದಳನ ಕ್ರಿಯೆ. ಇಲ್ಲಿ ಅಣುಬಾಂಬ್ನಲ್ಲಿ ನಡೆಯುವ ಕ್ರಿಯೆ ಯಾವುದು ಅಂತ ಹೇಳಿದ್ರೆ ವಿದಳನ ಕ್ರಿಯೆ. ಆದರೆ ಅದು ಎಲ್ಲಿಗೆ ಸೇರುತ್ತೆ? ಅನಿಯಂತ್ರಣ ಬೈಜಿಕ ಕ್ರಿಯೆಗೆ ಸೇರುತ್ತೆ. ಓಕೆ, ಇದರ ಕಡೆಗೆ ಹೆಚ್ಚು ಗಮನ ಇರಲಿ. ಇಂಥ ಕನ್ಫ್ಯೂಷಿಯಸ್ ಸ್ಟೇಟ್ಮೆಂಟ್ಸ್ಗಳನ್ನು ಹೆಚ್ಚು ಕೊಡ್ತಾರೆ. ಓಕೆ, ಗೊತ್ತಿಲ್ಲ ನಿಮಗೆ. ನೆಕ್ಸ್ಟು ಭಾರತದಲ್ಲಿರುವ, ಓಕೆ, ನೇಮ್ ದ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ವಿಚ್ ಈಸ್ ಫಸ್ಟ್ ಇನ್ ಅವರ್ ಇಂಡಿಯಾ ಅಂತೇಳಿ ಬಂದರೆ ನಿಮಗೆ ವೆರಿ ಫಸ್ಟ್ ಕೈಗಾ ಕೊಡ್ತಾರೆ. ಯಾಕೆಂದರೆ ಕರ್ನಾಟಕದಲ್ಲಿರೋದ್ರಿಂದ ನಮಗೆ ಭಾಳ ಕನ್ಫ್ಯೂಷಸ್ ಆಗಿ ನೋಟಿಸ್ ಮಾಡೋದು. ಇನ್ನೊಂದು ಅಪ್ಸರ ಕೊಡ್ತಾರೆ, ಇನ್ನೊಂದು ತಾರಾಪುರ ಕೊಡ್ತಾರೆ, ನಾಲ್ಕನೇದು ಭಾಳ ಚೆನ್ನಾಗಿ ಓದಿರ್ತೀರಿ. ಓಕೆ, ಅದಕ್ಕೆ ಕೂಡಂಕುಲಂ ಕೊಡ್ತಾರೆ. ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಅಪ್ಸರ ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕದ ಯಾವುದು ಅಂತ ಹೇಳಿದ್ರೆ ಕೈಗಾ ಆಗಿರುತ್ತೆ. ಓಕೆ, ತಾರಾಪುರ ಹೌದು. ಒಂದು ವೇಳೆ ಅಪ್ಸರ ಇಲ್ಲದೇ ಇದ್ದರೆ ಯಾವುದನ್ನು ಗುರ್ತಾಕಬೇಕು? ತಾರಾಪುರ ಗುರ್ತಾಕಬೇಕು. ಗೊತ್ತಿಲ್ಲ. ಓಕೆ, ಭಾರತದ ಅಣುವಿದ್ಯುತ್ ಸ್ಥಾವರ ಅಂತೇಳಿ ಬಂದಾಗ ತಾರಾಪುರವನ್ನು ಗುರ್ತಾಕಬೇಕಪ್ಪ. ಓಕೆನಾ? ಸೊ ನೆಕ್ಸ್ಟು ನೋಡೋದಾಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ, ಓಕೆ, ಸೂರ್ಯನಲ್ಲಿ ನಡೆಯುವ ಕ್ರಿಯೆ ಯಾವುದು? ಕೇಳೋಣ ಎಕ್ಸಾಮಿಗೆ. ಸೂರ್ಯನಲ್ಲಿ ಈ ಕ್ರಿಯೆ ನಡೆಯುತ್ತದೆ. ಎಸ್, ಉತ್ತರ ಕೊಡಬಹುದು. ಉತ್ತರ ಕೊಡೋರು ಕೊಡಬಹುದು. ಏನಿರುತ್ತೆ? ಸಾಮಾನ್ಯವಾಗಿ ನಾವು ಎ ಅಂತೇಳಿ ಬಂತು ಅಂತ ಹೇಳಿದ್ರೆ ಸೂರ್ಯನಲ್ಲಿ ನಡೆಯುವಂಥ ಒಂದು ಕ್ರಿಯೆ ಯಾವುದಾಗಿರುತ್ತೆ? ಸೂರ್ಯನಲ್ಲಿ ನಡೆಯುವ ಕ್ರಿಯೆ ಬೈಜಿಕ ವಿದಳನ, ಬಿ ಬೈಜಿಕ ಸಮ್ಮಿಲನ ಫ್ಯೂಷನ್ ರಿಯಾಕ್ಷನ್, ಸಿ ನಿಯಂತ್ರಿತ ಬೈಜಿಕ ಕ್ರಿಯೆ, ಡಿ ಸಾಮಾನ್ಯ ರಾಸಾಯನಿಕ ಕ್ರಿಯೆ. ಸಾಮಾನ್ಯ ರಾಸಾಯನಿಕ ಕ್ರಿಯೆ ಹೌದು. ಓಕೆ, ಸಾಮಾನ್ಯ ರಾಸಾಯನಿಕ ಕ್ರಿಯೆ ಪ್ಲಸ್ ಉಷ್ಣಶಕ್ತಿ ಕಡಿಮೆ ಅಂತ ಏನಾದರೂ ಬಂತು ಅಂದರೆ ರಾಂಗ್ ಆಗಿಬಿಡುತ್ತೆ. ಸಾಮಾನ್ಯ ರಾಸಾಯನಿಕ ಕ್ರಿಯೆ, ಬಟ್ ಇದೇನಾಗಿರುತ್ತೆ? ಬೈಜಿಕ ಸಮ್ಮಿಲನ ಕ್ರಿಯೆ ಆಗಿರುತ್ತೆ. ಫ್ಯೂಷನ್ ರಿಯಾಕ್ಷನ್ ಅಂತೇಳಿ ನೋಟಿಸ್ ಮಾಡ್ಬೋದು. ಧನ್ಯವಾದಗಳು. ಓಕೆ, ಮುಂದಿನ ತರಗತಿಗಳನ್ನು ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ನೋಟಿಸ್ ಮಾಡೋಣಂತೆ. ಧನ್ಯವಾದಗಳೊಂದಿಗೆ ನಿರಂಜನ ಮೂರ್ತಿ.